ಆ್ಯಕ್ಚುಲಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಶೆಟ್ರು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದು ಅವ್ರ ಬಗ್ಗೆ ಮಾತಾಡೋ ಹಾಗೆ ಮಾಡಿದ್ದು ರಕ್ಷಿತ್ ಶೆಟ್ಟಿ ಅವರೇ. ಬಟ್ ಇವಾಗ ನಾವು ಎಷ್ಟು ಜನ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ? ಎಂಥ ಸಿನಿಮಾಗಳು, ಸೀರಿಯಸ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಚಾರ್ಲಿ, ಕಿರಿಕ್ ಪಾರ್ಟಿ ಎಕ್ಸೆಟ್ರಾ ಎಕ್ಸೆಟ್ರಾ ಇಷ್ಟೆಲ್ಲ ಹ್ಯೂಜ್ ಹಿಟ್ ಸಿಕ್ಕಿದ ಮೇಲೆ ಶೆಟ್ರು ಯಾಕೋ ಕಾಣಿಸ್ತಾನೆ ಇಲ್ಲ. ಆಫ್ ಸ್ಕ್ರೀನು ಕಾಣಿಸ್ತಿಲ್ಲ, ಆನ್ ಸ್ಕ್ರೀನು ಕಾಣಿಸ್ತಿಲ್ಲ. ಏನು ರೀಸನ್ ಇರ್ಬೋದು? ಹುಡುಗಿ ಪ್ರಾಬ್ಲಮಾ, ದುಡ್ಡು ಪ್ರಾಬ್ಲಮಾ, ಸ್ಕ್ರಿಪ್ಟ್ ಪ್ರಾಬ್ಲಮಾ? ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರತಿ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ವಿಷಯಕ್ಕೆ ಬರೋಣ. ಚಾರ್ಲಿ, ಸಪ್ತಸಾಗರದಾಚೆಯಲ್ಲೋ ಈ ಥರ ಹ್ಯೂಜ್ ಹಿಟ್ಸ್ ಕೊಟ್ಟಂಥ ನಟ, ತಮ್ಮದೇ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿದಂಥ ನಟ, ಅವರ ಕರಿಯರ್ ಪೀಕಲ್ಲಿದ್ದಾರೇನೋ ಅಂತ ಫೀಲ್ ಮಾಡಿಸಿದ ನಟ, ಸಡನ್ನಾಗಿ ಆಫ್ ಸ್ಕ್ರೀನ್ ಹೋಗ್ಬಿಟ್ಟಿದ್ದಾರೆ. ಐ ಮೀನ್ ಆಫ್ ಸ್ಕ್ರೀನಲ್ಲೂ ಕೂಡ ನಮಗೆ ಕಾಣಿಸ್ಕೊತಾ ಇಲ್ಲ. ನಾಟ್ ಇನ್ ಇನ್ಸ್ಟಾಗ್ರಾಮ್, ನಾಟ್ ಇನ್ ಫೇಸ್ಬುಕ್, ನೋವೇರ್. ಮೂವೀಸ್ ಕೂಡ ಮಾಡ್ತಾ ಇಲ್ಲ. ಇದ್ರ ಸುತ್ತ ತುಂಬ ಊಹಾಪೋಹಗಳಿದೆ, ಗಾಸಿಪ್ಸ್ ಇದೆ. ಹುಡುಗಿ ಚಿಂತೆಯಲ್ಲಿ ಏನಾದರೂ ಕಳೆದೋಗಿದ್ದಾರಾ ಅನ್ನೋದು ಟಾಪ್ ಮೋಸ್ಟ್ ಗಾಸಿಪ್. ಬಟ್ ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ಷಿತ್ ಶೆಟ್ಟಿ ಅವರ ಎಂಗೇಜ್ಮೆಂಟ್ ಬ್ರೇಕ್ ಆಗಿತ್ತು ತುಂಬ ವರ್ಷಗಳ ಹಿಂದೆ. ರೀಸೆಂಟ್ ಆಗಿ ರಶ್ಮಿಕಾ ಅವರ ಎಂಗೇಜ್ಮೆಂಟ್ ವಿಜಯ್ ದೇವರಕೊಂಡ ಅವ್ರ ಜೊತೆ ಆಯಿತು ಅನ್ನೋದು ನ್ಯೂಸಲ್ಲಿತ್ತು. ಇದೇನಾದರೂ ಎಫೆಕ್ಟ್ ಮಾಡಿದೆಯಾ ಅನ್ನೋದು ಕೂಡ ಒನ್ ಆಫ್ ದ ಟ್ರೆಂಡಿಂಗ್ ಗಾಸಿಪ್ಸ್ ಇವಾಗ. ಬಟ್ ಪರ್ಸ್ನಲಿ ನನಗಿದು ನಿಜ ಅಂತ ಅನಿಸ್ತಿಲ್ಲ. ಬಿಕಾಸ್ ಅದು ಆಗಿ ತುಂಬ ದಿವಸ ಆಗಿದೆ. ಆ್ಯಂಡ್ ಶೆಟ್ರು ಇದರಿಂದ ಮೂವ್ ಆನ್ ಆಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್, ಒಳ್ಳೊಳ್ಳೆ ಮೂವೀಸ್ನ ಮಾಡಿ ಅವ್ರನ್ನವ್ರು ಪ್ರೂವ್ ಮಾಡ್ಕೊಂಡಿದ್ರು. ಸೆಕೆಂಡ್ ಒನ್, ಅವರ ನೆಕ್ಸ್ಟ್ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಪ್ರಾಜೆಕ್ಟ್ ರಿಚರ್ಡ್ ಆ್ಯಂಟನಿಯ. ಅದಕ್ಕೆ ಅವ್ರ ಬಾಡಿನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಹೇಳೋದು. ಆ್ಯಕ್ಚುಲಿ ಅವ್ರು ಸಪ್ತಸಾಗರದ ಆಚೆಯಲ್ಲೂ ಸೆಕೆಂಡ್ ಪಾರ್ಟಲ್ಲಿ ಸಿಕ್ಕಾಬಟ್ಟೆ ಬಲ್ಕಿ ಆಗಿದ್ರು. ಆ ಕ್ಯಾರೆಕ್ಟರ್ ಅದನ್ನ ಡಿಮ್ಯಾಂಡ್ ಮಾಡ್ತಿತ್ತು. ಬಟ್ ರಿಚರ್ಡ್ ಆ್ಯಂಟನಿ ಕ್ಯಾರೆಕ್ಟರ್ ಒಂದು ಲೀನ್ ಪರ್ಸ್ನಾಲಿಟಿನ, ಒಂದು ಸ್ಲಿಮ್ ಬಾಡಿನ ತೋರಿಸ್ಕೊಳ್ಳೋ ಅಂಥ ಕ್ಯಾರೆಕ್ಟರ್. ಸೊ ಅದಕ್ಕೆ ಎಲ್ಲಾದರೂ ಹೈಡೌಟ್ ಆಗಿಬಿಟ್ಟು ಅದಕ್ಕೆ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗಾಸಿಪ್. ಥರ್ಡ್ ಒನ್ ಬಂದು ಪರಂವಾ ಸ್ಟುಡಿಯೋಸ್ ಅಂತ ಒಂದು ಹೊಸ ಪ್ರೊಡಕ್ಷನ್ ಹೌಸ್ನ ರಕ್ಷಿತ್ ಶೆಟ್ಟಿ ಅವರು ರೀಸೆಂಟಾಗಿ ಲಾಂಚ್ ಮಾಡಿದರು. ಈ ಬ್ಯಾನರ್ ಅಂಡರಲ್ಲಿ ಸುಮಾರು ಮೂವೀಸ್ ಕೂಡ ಬಂತು. ಆ್ಯಂಡ್ ಇದ್ರ ಮೂಲಕ ರಕ್ಷಿತ್ ಶೆಟ್ಟಿ ಅವರು ಪ್ರೊಡಕ್ಷನ್ಗೆ ಕೂಡ ಮುಂದೆ ಬಂದರು. ಸೊ ಈ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಫಿನಾನ್ಸಸ್ನ ಏನಾದರೂ ಅಡ್ಜಸ್ಟ್ ಮಾಡ್ತಿದ್ದಾರಾ ಅನ್ನೋದು ಒಂದು ವ್ಯಾಲಿಡ್ ಗಾಸಿಪ್ ಕೂಡ ಹರಿದಾಡ್ತಾ ಇದೆ. ಈ ಗಾಸಿಪ್ಸ್ ಎಲ್ಲ ಬಿಟ್ಟರೆ ಒಂದು ಸಪ್ರೇಟ್ ಗ್ರೂಪ್ ಇದೆ. ಆ ಗ್ರೂಪ್ ಏನು ಹೇಳುತ್ತೆ ಅಂತಂದರೆ, ಅವ್ರು ಹಾಗೇನೆ ರೀ ಒಂದೊಂದು ಸಲ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ತೊಗೊಂಡು ಒಟ್ಟಿಗೆ ಬರ್ತಾರೆ, ಒಂದೊಂದು ಸಲ ಕಳೆದೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹೋಪ್ ಈ ಸಲ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಜೊತೆ ಆನ್ ಸ್ಕ್ರೀನ್ ನಮಗೆ ಕಾಣಿಸ್ಕೋತಾರೆ. ಮೇ ಬಿ ಇನ್ ಪ್ರೊಡಕ್ಷನ್ ಆರ್ ಇನ್ ಆ್ಯಕ್ಟಿಂಗ್, ಕಾದ್ ನೋಡೋಣ. ಅದೇನೇ ಇರಲಿ, ಇದೆಲ್ಲ ಗಾಸಿಪ್ಸ್ನ ನೋಡಿದ್ರೆ ಅವ್ರು ಆನ್ ಸ್ಕ್ರೀನ್ ಯಾಕೆ ಕಾಣಿಸ್ಕೋತಿಲ್ಲ ಅನ್ನೋದನ್ನು ಮಾತ್ರ ಜಸ್ಟಿಫೈ ಮಾಡುತ್ತೆ ಬಿಟ್ಟರೆ ಆಫ್ ಸ್ಕ್ರೀನ್ ಯಾಕೆ ಕಾಣಿಸ್ಕೋತಿಲ್ಲ ಅನ್ನೋದನ್ನು ಜಸ್ಟಿಫೈ ಮಾಡಲ್ಲ. ಬಿಕಾಸ್ ಮುಂಚೆ ಎಲ್ಲ ಅವರು ಮೂವೀಸ್ ಮಾಡದೇ ಇರೋ ಟೈಮಲ್ಲಿ ಕೂಡ, ಇಂಡಸ್ಟ್ರಿಯಲ್ಲಿ ಅವರು ಆ್ಯಕ್ಟಿವ್ ಆಗಿಲ್ಲದೆ ಇರೋ ಟೈಮಲ್ಲಿ ಕೂಡ ಅವರ ಫ್ರೆಂಡ್ಸ್ ಅಥವಾ ಅವರ ವೆಲ್ ವಿಷರ್ಸ್ ಮೂವಿ ಸಕ್ಸಸ್ ಆದಾಗ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ನಾವು ನೋಡಿದ್ವಿ. ಕಾಂತಾರ ಹ್ಯೂಜ್ ಹಿಟ್ ಆದಾಗ ಹೇಗೆ ಸೆಲೆಬ್ರೇಟ್ ಮಾಡಿದ್ರು, ರಿಷಬ್ ಶೆಟ್ಟಿ ಅವ್ರ ಜೊತೆ ಹೇಗೆ ನಿಂತಿದ್ರು ಅಂತೆಲ್ಲ ನಮಗೆ ಗೊತ್ತು. ಅದು ಯಾವ ರೀಸನ್ ಆದರೂ ಆಗಿರಲಿ, ಡಿಪ್ರೆಷನ್ ಅನ್ನೋ ಕಾರಣಕ್ಕೆ ಅವರು ಕಾಣಿಸ್ಕೊಳ್ದೆ ಇರೋ ಹಾಗಾಗೋದು ಮಾತ್ರ ಬೇಡ. ನೆಕ್ಸ್ಟು ಅವರ ವರ್ಕ್ಸ್ನ, ಅವರ ಪ್ರಾಜೆಕ್ಟ್ಸ್ನ ನಾವು ತುಂಬ ಜಾಸ್ತಿ ನೋಡಿ ಅಪ್ರಿಷಿಯೇಟ್ ಮಾಡೋ ಥರ ಆಗಲಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.